ನಮಸ್ಕಾರ ಮಿತ್ರರೇ, ನಾನು ಎಂ.ಎ. ಸೈಯದ್ ಈಜಿ ಕ್ಲಾಸಸ್ಗೆ ಸ್ವಾಗತ ಕೋರುತ್ತೇನೆ. ಮಿತ್ರರೇ, ನಾನು ಇವತ್ತು ಈ ಒಂದು ವಿಡಿಯೋದಲ್ಲಿ ಭಾರತದ ಸಂವಿಧಾನ ಅಂತಂದರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಟಾಪಿಕನ್ನು ಡಿಸ್ಕಷನ್ ಮಾಡಲಿದ್ದೇನೆ. ಸೊ ಈ ಒಂದು ವಿಡಿಯೋ ಪಾರ್ಟ್ 3 ಆಗಿದೆ. ಸೊ ಇದಕ್ಕಿಂತ ಮುಂಚೆ ಪಾರ್ಟ್ 1 ಮತ್ತು ಪಾರ್ಟ್ 2ರಲ್ಲಿ ನಾನು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಸ್ಟಾರ್ಟಿಂಗ್ದಿಂದ ಭಾರತದ ಸಂವಿಧಾನದ ಬಗ್ಗೆ ಯಾವ ರೀತಿ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಅವುಗಳನ್ನು ಆಧಾರವಾಗಿಟ್ಟುಕೊಂಡು ಒಂದು 2 ವಿಡಿಯೋಸ್ಗಳನ್ನು ಮಾಡಿದ್ದೇನೆ. ಸೊ ಆ ವಿಡಿಯೋಸ್ಗಳನ್ನ ನೀವು ನೋಡದೇ ಇದ್ದರೆ ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲಿನ ಸೈಡ್ ಇರುವಂತಹ ಐ ಬಟನನ್ನು ಕ್ಲಿಕ್ ಮಾಡೋದ್ರ ಮುಖಾಂತರ ನೀವು ಆ 2 ವಿಡಿಯೋಸ್ಗಳನ್ನು ನೋಡಬಹುದು. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಬ್ರಿಟಿಷ್ ಕಾಯ್ದೆಗಳನ್ನು ಡಿಸ್ಕಷನ್ ಮಾಡಲಿದ್ದೇನೆ. ಅವುಗಳಲ್ಲಿ ಒಂದನೇದು 1773ರ ರೆಗ್ಯುಲೇಟಿಂಗ್ ಆ್ಯಕ್ಟ್, ಅದೇ ರೀತಿ 1784ರ ಪಿಟ್ಸ್ ಇಂಡಿಯಾ ಆ್ಯಕ್ಟ್, ಅದೇ ರೀತಿ 1833ರ ಚಾರ್ಟರ್ ಆ್ಯಕ್ಟ್ ಮತ್ತು ಇನ್ನೊಂದು 1853ರ ಚಾರ್ಟರ್ ಆ್ಯಕ್ಟ್. ಸೊ ಈ 4 ಆ್ಯಕ್ಟ್ಗಳನ್ನು ನಾನು ಇದರಲ್ಲಿ ಡಿಸ್ಕಷನ್ ಮಾಡಲಿದ್ದೇನೆ. ಸೊ ಮಿತ್ರರೇ, ನೀವು ಇದುವರೆಗೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಅದರ ಜೊತೆಗೆ ಬೆಲ್ ಐಕನನ್ನು ಸಹ ಕ್ಲಿಕ್ ಮಾಡಿ ಇದೇ ರೀತಿಯಾದಂತಹ ವಿಡಿಯೋಸ್ಗಳ ನೋಟಿಫಿಕೇಶನನ್ನು ಪಡೆಯಲು. ಸೊ ಮೊದಲನೇದಾಗಿ ನಾವು ಐತಿಹಾಸಿಕ ಹಿನ್ನೆಲೆಯ ಬಗ್ಗೆ ಒಂದು ಸ್ವಲ್ಪ ನಿಮಗೆ ಹೇಳ್ಕೊಡ್ತೇನೆ. ಸೊ ಐತಿಹಾಸಿಕ ಹಿನ್ನೆಲೆಯಲ್ಲಿ ಹೇಳಬೇಕಂತಂದರೆ, ಭಾರತಕ್ಕೆ ಬ್ರಿಟಿಷರು ವ್ಯಾಪಾರ ದೃಷ್ಟಿಯಿಂದ ಬಂದು ಇಲ್ಲಿಯೇ ನೆಲೆಯೂರಿ ದೇಶೀಯ ಅರಸರುಗಳ ನಡುವಿನ ದೌರ್ಬಲ್ಯಗಳನ್ನು ಬಂಡವಾಳವಾಗಿರಿಸಿಕೊಂಡು ತಮ್ಮ ಒಡೆದು ಆಳುವ ನೀತಿಯಿಂದ ಇಲ್ಲಿಯ ಅನೇಕ ಭೂಪ್ರದೇಶಗಳನ್ನು ತಮ್ಮ ವಶಕ್ಕೆ ತೆಗೆದುಕೊಂಡು ಕಂಪನಿಯ ಆಡಳಿತವನ್ನು ಪ್ರಾರಂಭ ಮಾಡ್ತಾರೆ. ಸೊ ಅದೇ ರೀತಿ ಬ್ರಿಟಿಷರು ಭಾರತದಲ್ಲಿ ಆಳ್ವಿಕೆ ಕಾಲದಲ್ಲಿ ಅನೇಕ ಕಾಯ್ದೆಗಳನ್ನು ಜಾರಿಗೊಳಿಸುತ್ತಾರೆ. ಸೊ ಕೆಲವು ಕಾಯ್ದೆಗಳು ಭಾರತದ ಸಂವಿಧಾನ ರಚನೆ ದೃಷ್ಟಿಯಿಂದ ಸಹಾಯಕಾರಿಯಾಗಿದ್ದವು. ಸೊ ಅಂತಹ ಪ್ರಮುಖ ಕಾಯ್ದೆಗಳನ್ನು ನಾನು ಇಲ್ಲಿ ಇವತ್ತು ನಿಮ್ಮ ಜೊತೆಗೆ ಡಿಸ್ಕಷನ್ ಮಾಡಲಿದ್ದೇನೆ. ಸೊ ಇದರಲ್ಲಿ ಇನ್ನೊಂದು ಸ್ವಲ್ಪ ನಿಮಗೆ ಹೇಳಬೇಕಂತಂದರೆ, ಸೊ ಸಂವಿಧಾನದ ಪರಿಕಲ್ಪನೆ ಅಥವಾ ಸಲಹೆಯನ್ನು ನೀಡಿದವರು ಯಾರು ಅನ್ನೋದು ಗೊತ್ತಿರಬೇಕು. ಎಂ.ಎನ್. ರಾಯರ್ ಅವರು ನೀಡಿದರು. ಸೊ 1934ರಲ್ಲಿ. ಸೊ ಇವರು ಒಬ್ಬರು ಅಡ್ವೊಕೇಟ್ ಆಗಿರ್ತಕ್ಕಂಥವ್ರು ಯಾರು? ಎಂ.ಎನ್. ರಾಯರ್ ಅವರು. ಸೊ ಅದೇ ರೀತಿ ಬ್ರಿಟಿಷರು ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂತಹ ಅರಸರುಗಳಿಂದ ದಿವಾನಿ ಹಕ್ಕನ್ನು ಏನು ಮಾಡ್ತಾರೆ? ವಶಪಡಿಸ್ಕೋತಾರೆ. ಸೊ ದಿವಾನಿ ಹಕ್ಕು ಅಂತಂದರೆ ಕಂದಾಯ, ರೆವಿನ್ಯೂ ಮತ್ತು ನಾಗರಿಕ ನ್ಯಾಯವನ್ನು ಬಗೆಹರಿಸುವ ಒಂದು ಹಕ್ಕನ್ನು ಬ್ರಿಟಿಷರು ವಶಪಡಿಸ್ಕೋತಾರೆ. ಯಾವಾಗ? 1765ರಲ್ಲಿ. ಸೊ 1765ರಲ್ಲಿ ಏನಾಗಿರ್ತೈತಿ? ಸೊ 1764ರ ಒಂದು ಇಸವಿಯಲ್ಲಿ ಬಕ್ಸಾರ್ ಕದನ ಪ್ರಾರಂಭವಾಗ್ತೈತಿ. ಸೊ 22 ಅಕ್ಟೋಬರ್ 22 ಅಕ್ಟೋಬರ್ದಿಂದು ಸೊ ಬಕ್ಸಾರ್ ಕದನ ಸ್ಟಾರ್ಟ್ ಆಗ್ತೈತಿ 1964ರಲ್ಲಿ. ಸೊ ಈ ಒಂದು ಯುದ್ಧ ಮುಗಿದ ಮೇಲೆ ಸೊ ಒಂದು ಒಪ್ಪಂದ ಆಗ್ತೈತಿ. ಸೊ ಬಕ್ಸಾರ್ ಕದನ ಆದಮೇಲೆ ಸೊ ಅದು ಮಹತ್ವವಾಗಿರ್ತಕ್ಕಂತಹ ಒಪ್ಪಂದ, ಅದು ಅಲಹಾಬಾದ್ ಒಪ್ಪಂದ. ಅಲಹಾಬಾದ್ ಒಪ್ಪಂದ ಆಗಿರ್ತಕ್ಕಂಥದ್ದು 12 ಆಗಸ್ಟ್ 1765ರಲ್ಲಿ. ಸೊ ಯಾರ ನಡುವೆ ಆಗುತ್ತದೆ? ಅದು ಮೊಘಲ್ ಅರಸರಾಗಿರ್ತಕ್ಕಂತಹ ಶಾ ಆಲಂ ಎರಡನೆಯ ಶಾ ಆಲಂ ಮತ್ತು ರಾಬರ್ಟ್ ಕ್ಲೈವ್. ಸೊ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಪಾಯಿಂಟ್ ಇದೆ ಇದು. ಅಲಹಾಬಾದ್ ಒಪ್ಪಂದ ಯಾರ್ಯಾರ ನಡುವೆ ಆಗ್ತೈತಿ? ಮೊಘಲ್ ಅರಸ ಶಾ ಆಲಂ, ಎರಡನೆಯ ಶಾ ಆಲಂ ಮತ್ತು ರಾಬರ್ಟ್ ಕ್ಲೇ ನಡುವೆ. ಸೊ ಈ ಒಂದು ಒಪ್ಪಂದ ಆದ ಮೇಲೆಯೇ ಬ್ರಿಟಿಷರು ಏನು ಮಾಡ್ತಾರೆ? ಅವರಿಂದ ದಿವಾನಿ ಹಕ್ಕನ್ನು ವಶಪಡಿಸ್ಕೋತಾರೆ. ಸೊ ದಿವಾನಿ ಹಕ್ಕು ಅಂದ್ರೆ ಏನು ನಿಮಗೆ ಗೊತ್ತಿರಬೇಕು. ಕಂದಾಯ ಮತ್ತು ನಾಗರಿಕ ನ್ಯಾಯ ಇವುಗಳನ್ನ ತಮ್ಮ ಒಂದು ಹತೋಟಿಯಲ್ಲಿ ಇಟ್ಟುಕೊಳ್ಳುವುದು. ಸೊ ಮುಂದಿನದಾಗಿ ಸೊ ಫಸ್ಟ್ ಇಲ್ಲಿ ನಾವು ನೋಡಬೇಕಾಗಿರ್ತಕ್ಕಂಥದ್ದು ಕಂಪ್ನಿ ರೂಲ್ ಇದೆ. ಸೊ ಕಂಪ್ನಿ ರೂಲ್ ಎಲ್ಲಿಂದ ಎಲ್ಲಿವರೆಗೆ ಇದೆ? ಇದು 1773ರಿಂದ 1858ರವರೆಗೆ ಕಂಪ್ನಿ ರೂಲ್ ಇರುತ್ತದೆ. ಸೊ 1858ರಿಂದ 1947ರವರೆಗೆ ಅಂದರೆ ನಮ್ಮ ಭಾರತ ದೇಶ ಸ್ವಾತಂತ್ರ್ಯ ಆಗುವವರೆಗೆ ಕ್ರೌನ್ ರೂಲ್ ಇರುತ್ತದೆ. ಕ್ರೌನ್ ರೂಲ್. ಸೊ ಇಲ್ಲಿಯೂ ಸಹ ಕೆಲವೊಂದಿಷ್ಟು ಆ್ಯಕ್ಟ್ಗಳು ಬರ್ತವೆ. ಅವುಗಳನ್ನು ಸಹ ನಾನು ಮುಂದಿನ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತೇನೆ. ಸೊ ಈಗ ನಾವು ಕಂಪ್ನಿ ರೂಲ್ದಲ್ಲಿ ಬರುವಂತಹ ಕೆಲವೊಂದಿಷ್ಟು ಆ್ಯಕ್ಟ್ಗಳನ್ನು, ಕಾಯ್ದೆಗಳನ್ನು ಇಲ್ಲಿ ಡಿಸ್ಕಷನ್ ಮಾಡೋಣ. ಸೊ ಅದರಲ್ಲಿ ಮೊದಲನೇದಾಗಿರ್ತಕ್ಕಂಥದ್ದು 1773ರ ರೆಗ್ಯುಲೇಟಿಂಗ್ ಆ್ಯಕ್ಟ್. ಸೊ ನಿಮ್ಮ ಎಲ್ಲ ಎಕ್ಸಾಮ್ಗಳಿಗೂ ಅನುಕೂಲವಾಗುವ ದೃಷ್ಟಿಯಿಂದ ಇವುಗಳನ್ನು ಕಲೆಕ್ಟ್ ಮಾಡಿ ನಿಮಗೆ ಇಲ್ಲಿ ಹೇಳ್ತಾ ಇದ್ದೀನಿ. ಸೊ ಇವನ್ ನೀವು IAS KS ಎಕ್ಸಾಮ್ ಬರೀಲಿಕ್ಕೆ ನೀವು ತಯಾರಿ ಮಾಡ್ತಾ ಇದ್ರು ಸಹ ಇವು ನಿಮಗೆ ಹೆಲ್ಪ್ಫುಲ್ ಆಗ್ತವೆ. ಸೊ ಇಲ್ಲಿ 1773ರ ರೆಗ್ಯುಲೇಟಿಂಗ್ ಆ್ಯಕ್ಟ್ ಬಗ್ಗೆ ಹೇಳಬೇಕಂತಂದರೆ, ಸೊ ಈ ಕಾಯ್ದೆ ಭಾರತದ ಸಂವಿಧಾನ ಬೆಳವಣಿಗೆಯ ದೃಷ್ಟಿಯಿಂದ ಪ್ರಥಮ ಹಂತವಾಗಿರ್ತಕ್ಕಂತಹ ಇದು ಒಂದು ಕಾಯ್ದೆ ಆಗಿದೆ. ಇದನ್ನು ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ವ್ಯವಹಾರಗಳನ್ನು ನಿಯಂತ್ರಿಸಲು ಜಾರಿಗೆ ತರಲಾಯಿತು.
ಕಂಪನಿಯ ವ್ಯವಹಾರಗಳನ್ನು ಏನು ಮಾಡಬೇಕು, ಅವುಗಳನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳುವ ಒಂದು ದೃಷ್ಟಿಯಿಂದ ರೆಗ್ಯುಲೇಟಿಂಗ್ ಆ್ಯಕ್ಟನ್ನು ಜಾರಿಗೆ ತರ್ತಾರೆ. ಸೊ ಅದೇ ರೀತಿ ಈ ಮೂಲಕ ಬ್ರಿಟಿಷ್ ಸರ್ಕಾರವು ಮೊಟ್ಟ ಮೊದಲ ಬಾರಿಗೆ ರಾಜಕೀಯ ಮತ್ತು ಆಡಳಿತಾತ್ಮಕ ಕಾರ್ಯಗಳನ್ನು ಈಸ್ಟ್ ಇಂಡಿಯಾ ಕಂಪನಿಗೆ ವಹಿಸ್ತತಿ. ಸೊ ಅದೇ ರೀತಿ ಈ ಕಾಯ್ದೆ ಅನ್ವಯ ಭಾರತದಲ್ಲಿ ಕೇಂದ್ರೀಕೃತ ಆಡಳಿತಕ್ಕೆ ಅಡಿಪಾಯವನ್ನು ಸಹ ಹಾಕಲಾಗ್ತತಿ. ಸೊ ಈ ಒಂದು ಕಾಯ್ದೆಯ ಪ್ರಕಾರ ಕೆಲವೊಂದಿಷ್ಟು ರೂಲ್ಸ್ಗಳನ್ನ ತರಲಾಗ್ತತಿ, ಆಮೇಲೆ ಕೆಲವೊಂದಿಷ್ಟು ಚೇಂಜಸ್ಗಳನ್ನ ತರಲಾಗ್ತತಿ. ಸೊ ಈ ಪಾಯಿಂಟ್ಸ್ಗಳು 5 ಪಾಯಿಂಟ್ಸ್ಗಳು ಬಹಳ ಇಂಪಾರ್ಟೆಂಟ್ ಆಗಿವೆ. ಇವುಗಳನ್ನ ನೀವು ನೆನಪಿಟ್ಕೋಬೇಕಾಗಿರ್ತಕ್ಕಂಥದ್ದು. ಸೊ ಅದರಲ್ಲಿ ಮೊದಲನೇ ಪಾಯಿಂಟ್ ಆಗಿರ್ತಕ್ಕಂಥದ್ದು, ಬಂಗಾಳದ ಗವರ್ನರ್ ಜನರಲ್ ಇದ್ದಂತಹ ಒಂದು ಹುದ್ದೆಯನ್ನ ಅವರಿಗೆ ಒಂದು ಹೆಸರನ್ನು ನಾಮಕರಣ ಮಾಡ್ತಾರೆ. ಜನರಲ್ ಆಫ್ ಬಂಗಾಳ್ ಅಂತೇಳಿ, ಗವರ್ನರ್ ಜನರಲ್ ಆಫ್ ಬಂಗಾಳ್ ಅಂತೇಳಿ ಹೊಸ ನಾಮಕರಣ ಮಾಡಲಾಗ್ತತಿ. ಸೊ ಭಾರತದ ಮೊದಲ ಗವರ್ನರ್ ಜನರಲ್ ಆಫ್ ಬಂಗಾಳ್ ಅಂತೇಳಿ ಯಾರಾಗ್ತಾರೆ, ವಾರನ್ ಹೇಸ್ಟಿಂಗ್. ಸೊ ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ಅದೇ ರೀತಿ ಎರಡನೇ ಪಾಯಿಂಟ್ ಆಗಿರ್ತಕ್ಕಂಥದ್ದು, ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತಿದ್ದ ಮದ್ರಾಸ್ ಮತ್ತು ಬಾಂಬೆ ಪ್ರಾಂತ್ಯದ ಗವರ್ನರ್ಗಳು ಗವರ್ನರ್ ಜನರಲ್ನ ಅಡಿಯಲ್ಲಿ ಕಾರ್ಯನಿರ್ವಹಿಸಬೇಕಾಗ್ತದೆ. ಸೊ ಈ ಒಂದು ಕಾಯ್ದೆಯ ಪ್ರಕಾರ ಮದ್ರಾಸ್ದಲ್ಲಿಯೂ ಸಹ ಗವರ್ನರ್ ಜನರಲ್ ಇದ್ರು, ಅದೇ ರೀತಿ ಬಾಂಬೆದಲ್ಲಿಯೂ ಸಹ ಗವರ್ನರ್ ಜನರಲ್ ಇದ್ರು. ಸೊ ಅವರು ಸ್ವತಂತ್ರವಾಗಿ ಮೊದಲು ಕಾರ್ಯನಿರ್ವಹಿಸುತ್ತಿದ್ರು. ಆದರೆ 1773 ರೆಗ್ಯುಲೇಟಿಂಗ್ ಆಕ್ಟ್ ಪ್ರಕಾರ ಈ ಎರಡು ಪ್ರಾಂತ್ಯದಲ್ಲಿ ಇರ್ತಕ್ಕಂತಹ ಗವರ್ನರ್ ಜನರಲ್ಗಳು ಯಾರ ಅಡಿಯಲ್ಲಿ ಕಾರ್ಯನಿರ್ವಹಿಸಬೇಕಾಗ್ತತಿ, ಗವರ್ನರ್ ಜನರಲ್ ಆಫ್ ಬಂಗಾಳ ಇವನ ಒಂದು ಕೈಯಲ್ಲಿ ಕಾರ್ಯನಿರ್ವಹಿಸಬೇಕಾಗ್ತತಿ. ಸೊ ಅದೇ ರೀತಿ ಇನ್ನೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಬೆಳವಣಿಗೆ ಆಗುತ್ತದೆ ಇಲ್ಲಿ. ಕಲ್ಕತ್ತಾದಲ್ಲಿ 1774ರಲ್ಲಿ ಸುಪ್ರೀಂ ಕೋರ್ಟನ್ನು ಸ್ಥಾಪನೆ ಮಾಡ್ತಾರೆ. ಸೊ ಇದರ ಪ್ರಕಾರ ಒಬ್ಬ ಮುಖ್ಯ ನ್ಯಾಯಾಧೀಶ ಹಾಗೂ 3 ನ್ಯಾಯಾಧೀಶರು ನೇಮಕ ಆಗ್ತಾರೆ. ಸೊ ಮೊಟ್ಟ ಮೊದಲನೇದ ಆಗಿರ್ತಕ್ಕಂತಹ ಮುಖ್ಯ ನ್ಯಾಯಾಧೀಶರು ಯಾರು, ಲಾರ್ಡ್ ಇಂಪೆ. ಸೊ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಹೆಸರು. ಸೊ ಸುಪ್ರೀಂ ಕೋರ್ಟದ ಮೊದಲ ಮುಖ್ಯ ನ್ಯಾಯಾಧೀಶರು ಯಾರಾಗ್ತಾರೆ ಅವಾಗ, ಲಾರ್ಡ್ ಇಂಪೆ. ಸೊ ಮುಂದಿನ ಒಂದು ಪಾಯಿಂಟ್ ನಾಲ್ಕನೇದು, ಕಂಪನಿಯ ಕೆಲಸಗಾರರು ಯಾವುದೇ ಖಾಸಗಿ ವ್ಯಾಪಾರದಲ್ಲಿ ಭಾಗಿಯಾಗಿರುವುದು ಹಾಗೂ ಲಂಚ ಪಡೆಯುವುದನ್ನು ನಿಷೇಧ ಮಾಡ್ತೈತಿ ಈ ಒಂದು ಕಾಯ್ದೆ. ಸೊ ಈ ಒಂದು ಸಂದರ್ಭದಲ್ಲಿ ದಿವಾನಿ ಹಕ್ಕನ್ನು ಕಂಪನಿಯವರು ತಮ್ಮ ವಶಕ್ಕೆ ತೆಗೆದುಕೊಂಡಿರುವ ಕಾರಣದಿಂದ ಬಹಳಷ್ಟು ಜನರು ಅದರ ದುರುಪಯೋಗವನ್ನು ಪಡೆದುಕೊಂಡು ಬಹಳಷ್ಟು ಜನರು ತಮ್ಮದೇ ಆಗಿರ್ತಕ್ಕಂತಹ ಒಂದು ಅಧಿಕಾರವನ್ನು ಬಳಸಿಕೊಂಡು ಅಲ್ಲಿರ್ತಕ್ಕಂತಹ ಜನರಿಂದ ಬಹಳಷ್ಟು ಲಂಚವನ್ನು ಪಡೆದು ತಮ್ಮ ಹತೋಟಿಯಲ್ಲಿ ಇಟ್ಕೋತಿದ್ರು. ಸೊ ಆ ಒಂದು ನಿಯಂತ್ರಣ ಮಾಡಲು ಆ ಒಂದು ಲಂಚವನ್ನು ಪಡೆಯೋದನ್ನು ನಿಯಂತ್ರಣ ಮಾಡುವ ಸಲುವಾಗಿ ರೆಗ್ಯುಲೇಟಿಂಗ್ ಆಕ್ಟ್ ಈ ಒಂದು ಪಾಯಿಂಟನ್ನು ಸೇರಿಸ್ತೈತಿ. ಸೊ ಅದೇ ರೀತಿ 5ನೇ ಪಾಯಿಂಟ್ ಆಗಿರ್ತಕ್ಕಂಥದ್ದು, 4 ಜನ ಸದಸ್ಯರ ಕಾರ್ಯನಿರ್ವಾಹಕ ಮಂಡಳಿಯನ್ನ ರಚನೆ ಆಗ್ತೈತಿ. ಸೊ ಗವರ್ನರ್ ಜನರಲ್ ರವರ ಸಲಹಾ ಸಮಿತಿ ರಚನೆ ಆಗ್ತೈತಿ. ಸೊ ಅದಕ್ಕೆ ಇಂಗ್ಲಿಷ್ನಲ್ಲಿ ಏನು ಹೇಳ್ತೇವೆ ನಾವು, ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಅಂತ ಹೇಳ್ತೇವೆ. ಸೊ ಇದು ಸಹ ರಚನೆ ಆಗಿರ್ತಕ್ಕಂಥದ್ದು ರೆಗ್ಯುಲೇಟಿಂಗ್ ಆಕ್ಟ್. ಸೊ ಈ 5 ಪಾಯಿಂಟ್ಸ್ಗಳು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥವುಗಳು ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಓಕೆ, ಸೊ ಮುಂದಿನ ಒಂದು ಆಕ್ಟ್ಗೆ ಹೋಗೋಣ ನಾವೀಗ. ಸೊ ಇದಾದ ನಂತರ 1784ರ ಪಿಟ್ಸ್ ಇಂಡಿಯಾ ಕಾಯ್ದೆ ಬರ್ತೈತಿ. ಸೊ ರೆಗ್ಯುಲೇಟಿಂಗ್ ಕಾಯ್ದೆ ಅಂತಂದ್ರೆ 1773ರಲ್ಲಿ ಏನು ರೆಗ್ಯುಲೇಟಿಂಗ್ ಕಾಯ್ದೆ ಬಂದಿತ್ತು, ಸೊ ಆ ಕಾಯ್ದೆಯ ಲೋಪದೋಷಗಳನ್ನು ಸರಿಪಡಿಸಲು ಬ್ರಿಟಿಷ್ ಸಂಸತ್ತು ಏನು ಮಾಡ್ತೈತಿ, 1784ರಲ್ಲಿ ಪಿಟ್ಸ್ ಇಂಡಿಯಾ ಕಾಯ್ದೆಯನ್ನು ಜಾರಿಗೆ ತರ್ತೈತಿ. ಸೊ ಇದ್ರ ಪ್ರಕಾರ ಯಾವ್ಯಾವ ಕಾಯ್ದೆಯನ್ನು ಲಾಗು ಮಾಡ್ತಾರೆ ಅನ್ನೋದು ನಾವು ಇಲ್ಲಿ ನೋಡೋಣ. ಸೊ ಮೊದಲನೇ ಪಾಯಿಂಟ್ ಆಗಿರ್ತಕ್ಕಂಥದ್ದು, ಕಂಪನಿಯ ಆರ್ಥಿಕ ಮತ್ತು ರಾಜಕೀಯ ವ್ಯವಹಾರಗಳನ್ನು ಪ್ರತ್ಯೇಕಿಸಿದ್ದು. ಸೊ ಆರ್ಥಿಕವಾಗಿರ್ತಕ್ಕಂತಹ ವ್ಯವಹಾರವನ್ನು ಬೇರೆ ಮಾಡೋದು, ಆಮೇಲೆ ರಾಜಕೀಯವಾಗಿರ್ತಕ್ಕಂತಹ ವ್ಯವಹಾರವನ್ನು ಬೇರೆ ಮಾಡಿ ಇಲ್ಲಿ ಪ್ರತ್ಯೇಕವಾಗಿ ಅವುಗಳನ್ನು ಮಾಡಲಾಗ್ತದೆ. ಸೊ ಮೊದಲು ಏನಿತ್ತು, ಆರ್ಥಿಕ ಮತ್ತು ರಾಜಕೀಯ ಈ ಎರಡೂ ವ್ಯವಹಾರಗಳನ್ನು ಒಬ್ಬರೇ ನೋಡ್ಕೋತಿದ್ರು. ಆದರೆ ಈಗ ಅದನ್ನು ಆರ್ಥಿಕ ಮತ್ತು ರಾಜಕೀಯ ವ್ಯವಹಾರಗಳನ್ನು ಇಲ್ಲಿ ಪ್ರತ್ಯೇಕವಾಗಿ ಮಾಡಲಾಗ್ತತಿ. ಸೊ ಅದೇ ರೀತಿ ಎರಡನೇ ಪಾಯಿಂಟ್ ಆಗಿರ್ತಕ್ಕಂಥದ್ದು, ದ್ವಿ ಸರ್ಕಾರ ರಚಿಸಲಾಯಿತು ಅಂತಂದ್ರೆ ದ್ವಿಸದನ ಇಲ್ಲಿ ಇಂಪಾರ್ಟೆಂಟ್ ಆಗ್ತೈತಿ. ಸೊ ಅದರಲ್ಲಿ ಯಾವುದು 2 ದ್ವಿ ಸರ್ಕಾರಗಳು, ನಿರ್ದೇಶಕರ ನ್ಯಾಯಾಲಯ ಅಂತ ಹೇಳಿ ಒಂದು ಸ್ಥಾಪನೆ ಆಗ್ತೈತಿ ವಾಣಿಜ್ಯ ವ್ಯವಹಾರಗಳನ್ನು ನೋಡಲು. ಸೊ ನಿರ್ದೇಶಕ ನ್ಯಾಯಾಲಯ, ಇದಕ್ಕೆ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಅಂತ ಹೇಳ್ತೀವಿ. ಸೊ ಈ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಇವರು ವಾಣಿಜ್ಯ ವ್ಯವಹಾರಗಳನ್ನು ನೋಡುವ ಸಲುವಾಗಿ ಇದನ್ನು ರಚನೆ ಮಾಡ್ತಾರೆ. ಅದೇ ರೀತಿ ಇನ್ನೊಂದು ನಿಯಂತ್ರಣ ಮಂಡಳಿ, ಬೋರ್ಡ್ ಆಫ್ ಕಂಟ್ರೋಲ್ ಅಂತ ಹೇಳಿ ಒಂದು ರಚನೆ ಮಾಡ್ತಾರೆ. ಇದು ರಾಜಕೀಯ ವ್ಯವಹಾರಗಳನ್ನು ನೋಡುವ ಸಲುವಾಗಿ ಇವುಗಳನ್ನು ಇಲ್ಲಿ ಸ್ಥಾಪನೆ ಮಾಡಲಾಗ್ತದೆ. ಸೊ ಇಲ್ಲಿ ನಾನು ನಿಮಗೆ 1ನೇ ಪಾಯಿಂಟ್ದಲ್ಲಿ ಹೇಳಿದೆ, ಕಂಪನಿಯ ಆರ್ಥಿಕ ಮತ್ತು ರಾಜಕೀಯ ವ್ಯವಹಾರಗಳನ್ನು ಪ್ರತ್ಯೇಕಿಸಲಾಯಿತು. ಅವುಗಳಿಗೆ ಒಂದೊಂದು ಹೆಸರು ಕೊಡ್ತಾರೆ, ಕೋರ್ಟ್ ಆಫ್ ಡೈರೆಕ್ಟರ್ಸ್ ಅಂತೇಳಿ, ಆಮೇಲೆ ಬೋರ್ಡ್ ಆಫ್ ಕಂಟ್ರೋಲ್ ಅಂತೇಳಿ. ಸೊ ಮುಂದಿನ ಒಂದು ಪಾಯಿಂಟ್,
ಗವರ್ನರ್ ಜನರಲ್ ರವರ ಸಲಹಾ ಸಮಿತಿಯ ಸದಸ್ಯರ ಸಂಖ್ಯೆಯನ್ನು 4ರಿಂದ 3ಕ್ಕೆ ಇಳಿಸಲಾಗ್ತದೆ. ಸೊ ಮೊದಲು ಗವರ್ನರ್ ಜನರಲ್ ಅವರ ಸಲಹಾ ಸಮಿತಿಯನ್ನು 1773 ರೆಗ್ಯುಲೇಟಿಂಗ್ ಆಕ್ಟ್ದಲ್ಲಿ ಸ್ಥಾಪನೆ ಮಾಡಲಾಗಿತ್ತು. ಸೊ ಅವಾಗ 4 ಜನ ಸದಸ್ಯರು ಇದ್ರು. ಆದರೆ ಅದನ್ನ ಏನ್ ಮಾಡ್ತಾರೆ, 1 ಸದಸ್ಯರನ್ನ ಇಳಿಸಿ 3 ಸದಸ್ಯರಿಗೆ ತೊಗೊಂಬರ್ತಾರೆ. ಅಂತಂದ್ರೆ 3 ಸದಸ್ಯರನ್ನಾಗಿ ಮಾಡ್ತಾರೆ. ಸೊ ಎಕ್ಸಾಮ್ದಲ್ಲಿ KS ಆಗಿರ್ಬೋದು, IS ಎಕ್ಸಾಮ್ದಲ್ಲಿ ಈ ಪಾಯಿಂಟ್ಸ್ಗಳನ್ನ ಕೇಳ್ತಾರೆ. ಏನಂತೇಳಿ, ಗವರ್ನರ್ ಜನರಲ್ ರವರ ಸಲಹಾ ಸಮಿತಿಯ ಸದಸ್ಯರ ಸಂಖ್ಯೆಯನ್ನು 4ರಿಂದ 3ಕ್ಕೆ ಇಳಿಸಲಾಯಿತು. ಸೊ ಅದು ಯಾವ ಆಕ್ಟ್ ಪ್ರಕಾರ ಅಂತ ಕೇಳಿದಾಗ ಅದು 1784ರ ಪೀಸ್ ಇಂಡಿಯಾ ಆಕ್ಟ್. ಸೊ ಮುಂದಿನ ಒಂದು ಪಾಯಿಂಟ್, ಈಸ್ಟ್ ಇಂಡಿಯಾ ಕಂಪನಿಯು ಬ್ರಿಟಿಷ್ ಸರ್ಕಾರದ ನಿಯಮಗಳಿಗೆ ಒಳಪಡುವಂತಾಯಿತು. ಸೊ ಈಗ ಈ ಒಂದು ಈಸ್ಟ್ ಇಂಡಿಯಾ ಕಂಪನಿ ಸ್ವತಂತ್ರವಾಗಿ ತಮ್ಮ ಒಂದು ವ್ಯಾಪಾರ ಮತ್ತು ಇಲ್ಲಿ ಇರ್ತಕ್ಕಂಥ ಆಡಳಿತವನ್ನು ನಡೆಸ್ತಾ ಇತ್ತು ಭಾರತದಲ್ಲಿ. ಆಮೇಲೆ ಈ ಒಂದು ಕಾಯ್ದೆಯ ಪ್ರಕಾರ ಬ್ರಿಟಿಷ್ ಸರ್ಕಾರದ ನಿಯಮಾವಳಿಗಳಿಗೆ ಇದು ಒಳಪಟ್ಟಂತಾಗ್ತತಿ. ಯಾವ ಕಾಯ್ದೆಯ ಮುಖಾಂತರ? 1784ರ ಪೀಸ್ ಇಂಡಿಯಾ ಕಾಯ್ದೆಯ ಪ್ರಕಾರ. ಸೊ ಮುಂದಿನ ಒಂದು ಆಕ್ಟ್ ಇದೆ 1833ರ ಚಾರ್ಟರ್ ಆಕ್ಟ್ ಅಂತ ಹೇಳಿ ಬರುತ್ತದೆ. ಸೊ ಈ 1833ರ ಚಾರ್ಟರ್ ಆಕ್ಟ್ ಇಂಗ್ಲೆಂಡಿನಲ್ಲಿ ಮಹತ್ತರವಾದ ಕೈಗಾರಿಕಾ ಕ್ರಾಂತಿಯು ಉಂಟಾಗಿ ಯಂತ್ರೋಪಕರಣಗಳ ಕಾಲ ಪ್ರಾರಂಭ ಆಗಿರ್ತತಿ ಈ ಒಂದು ಸಂದರ್ಭದಲ್ಲಿ. ಓಕೆ, ಕೈಗಾರಿಕಾ ಕ್ರಾಂತಿಯಲ್ಲಿ ನಡೆಯೋದ್ರಿಂದ, ಕೈಗಾರಿಕಾ ಕ್ರಾಂತಿ ಅಂತಂದ್ರೆ ಕೈಗಾರಿಕಾದಲ್ಲಿ ಮಹತ್ತರವಾಗಿರ್ತಕ್ಕಂತಹ ಬೆಳವಣಿಗೆಯನ್ನ ಕಾಣ್ತಾ ಇರ್ತತಿ ಅಲ್ಲಿ. ಸೊ ಈ ಸಂದರ್ಭದಲ್ಲಿ ಜಾರಿಗೆ ಬಂದಂತಹ ಆಕ್ಟ್ 1833ರ ಚಾರ್ಟರ್ ಆಕ್ಟ್. ಸೊ ಇದರಲ್ಲಿ ಮೊದಲನೇ ಪಾಯಿಂಟ್ ಆಗಿರ್ತಕ್ಕಂಥದ್ದು, ಗವರ್ನರ್ ಜನರಲ್ ಆಫ್ ಬಂಗಾಳ್ ಎಂಬುದನ್ನು ಭಾರತದ ಗವರ್ನರ್ ಜನರಲ್ ಅಂತ ಹೇಳಿ ನಾಮಕರಣ ಮಾಡ್ತಾರೆ. ಸೊ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಮೊದಲನೇ ಪಾಯಿಂಟ್ ಇದೆ. ಸೊ ಮೊದಲು ಗವರ್ನರ್ ಜನರಲ್ ಆಫ್ ಬಂಗಾಳ ಅಂತ ಹೇಳಿತ್ತು. ಗವರ್ನರ್ ಜನರಲ್ ಆಫ್ ಬಂಗಾಳ ಮಾಡಿರ್ತಕ್ಕಂಥದ್ದು ಯಾವ ಆಕ್ಟ್ ಪ್ರಕಾರ? 1773ರ ರೆಗ್ಯುಲೇಟಿಂಗ್ ಆಕ್ಟ್ದಲ್ಲಿ ಆಗ್ತದೆ ಇದು, ಹೌದಾ? ಸೊ ಈ ಒಂದು ಗವರ್ನರ್ ಜನರಲ್ ಆಫ್ ಬಂಗಾಳ ಅನ್ನೋದನ್ನ ತೆಗೆದುಹಾಕಿ ಹೊಸ ನಾಮಕರಣ ಮಾಡ್ತಾರೆ, ಭಾರತದ ಗವರ್ನರ್ ಜನರಲ್ ಅಂತೇಳಿ ಹೊಸ ನಾಮಕರಣ ಮಾಡ್ತಾರೆ. ಸೊ ಮೊದಲ ಭಾರತದ ಗವರ್ನರ್ ಜನರಲ್ ಆಗಿ ವಿಲಿಯಂ ಬೆಂಟಿಂಕ್ ರವರು ಆಯ್ಕೆ ಆಗ್ತಾರೆ. ಓಕೆ, ವಿಲಿಯಂ ಬೆಂಟಿಂಕ್ ರವರು ಭಾರತದ ಗವರ್ನರ್ ಜನರಲ್ ಆಗ್ತಾರೆ. ಸೊ ಇದಾದ ನಂತರ ಮುಂದಿನ ಒಂದು ಪಾಯಿಂಟ್, ನಾಗರಿಕ ಮತ್ತು ಸೈನ್ಯದ ಜವಾಬ್ದಾರಿಯನ್ನು ಕೊಡಲಾಯಿತು. ಸೊ ಭಾರತದ ಗವರ್ನರ್ ಜನರಲ್ ಇವರಿಗೆ ನಾಗರಿಕ ಮತ್ತು ಸೈನ್ಯದ ಜವಾಬ್ದಾರಿ ಕೂಡ ಭಾರತದ ಗವರ್ನರ್ ಜನರಲ್ ಅವರಿಗೆ ಕೊಡಲಾಗ್ತತಿ. ಸೊ ಶಾಸಕಾಂಗ ಅಧಿಕಾರ ಕೂಡ ಗವರ್ನರ್ ಜನರಲ್ ಅವರಿಗೆ ಕೊಡಲಾಗ್ತತಿ. ಸೊ ಪವರ್ಫುಲ್ ಆಗಿರ್ತಕ್ಕಂತಹ ಈ ಒಂದು ಗವರ್ನರ್ ಜನರಲ್ ಹುದ್ದೆಯನ್ನ ಇಲ್ಲಿ ರಚನೆ ಮಾಡಲಾಗ್ತತಿ. ಸೊ ಇದಾದ್ಮೇಲೆ ಶಾಸಕಾಂಗ ಮತ್ತು ಕಾರ್ಯಾಂಗ ಕಾರ್ಯನಿರ್ವಹಣೆ ನೀಡಲಾಗ್ತತಿ. ಸೊ ಇದು ಸಹ ಭಾರತದ ಗವರ್ನರ್ ಜನರಲ್ ರವರಿಗೆ ಶಾಸಕಾಂಗ ಮತ್ತು ಕಾರ್ಯಾಂಗ ಈ 2 ಕಾರ್ಯಗಳನ್ನ ನೀಡಲಾಗ್ತತಿ. ಸೊ ಇದಾದ ನಂತರ ಈಸ್ಟ್ ಇಂಡಿಯಾ ಕಂಪನಿಯು ತನ್ನ ವ್ಯಾಪಾರ ಚಟುವಟಿಕೆಗಳೊಂದಿಗೆ ಇದು ಆಡಳಿತ ನಡೆಸುವ ಅಂಗವಾಯಿತು. ಓಕೆ, ಸೊ ಈಸ್ಟ್ ಇಂಡಿಯಾ ಕಂಪನಿಯು ತನ್ನ ವ್ಯಾಪಾರ ಚಟುವಟಿಕೆಗಳೊಂದಿಗೆ ಇದು ಆಡಳಿತ ಕೂಡ ನಡೆಸುವಂತಹ ಒಂದು ಅಂಗವಾಗ್ತತಿ. ಸೊ ಯಾವುದು? ಚಾರ್ಟರ್ 1833ರ ಚಾರ್ಟರ್ ಕಾಯ್ದೆಯ ಪ್ರಕಾರ. ಸೊ ಮೊದಲು ವ್ಯಾಪಾರಕ್ಕೆ ಅಷ್ಟೇ ಸೀಮಿತವಾಗಿತ್ತು ಈ ಒಂದು ಈಸ್ಟ್ ಇಂಡಿಯಾ ಕಂಪನಿ. ಈಗ ಆಡಳಿತ ಕೂಡ ನಮ್ಮ ಭಾರತ ದೇಶದಲ್ಲಿ ಈ ಕಾಯ್ದೆಯ ಪ್ರಕಾರ ಸ್ಟಾರ್ಟ್ ಮಾಡ್ತಾರೆ. ಇದಾದ ನಂತರ ಏಕಸ್ವಾಮ್ಯ ಸಂಪೂರ್ಣವಾಗಿ ಕೊನೆಯಾಯಿತು ಅಂತಂದ್ರೆ, ಸೊ ಮೊನೋಪೋಲಿ ಅಂತ ಹೇಳ್ತೇವೆ ಇಂಗ್ಲಿಷ್ನಲ್ಲಿ ನಾವು ಇದಕ್ಕೆ. ಮೊನೋಪೋಲಿ ಇಲ್ಲಿ ಏನಾಗ್ತತಿ? ಸಂಪೂರ್ಣವಾಗಿ ಕೊನೆ ಆಗ್ತತಿ. ಸೊ ಇದಾದ ನಂತರ ನಾಗರಿಕ ಸೇವೆ, ಸಿವಿಲ್ ಸರ್ವೆಂಟ್ಸ್ ಅಂತಂದ್ರೆ ಸರ್ಕಾರಿ ಹುದ್ದೆಗಳಿಗೆ ಆಯ್ಕೆ ಆಗುವುದನ್ನು ಮುಕ್ತ ಅವಕಾಶವನ್ನು ನೀಡಲಾಗ್ತತಿ. ಈ ಒಂದು ಚಾರ್ಟರ್ ಆಕ್ಟದ ಪ್ರಕಾರ 1833ರ ಚಾರ್ಟರ್ ಆಕ್ಟದ ಪ್ರಕಾರ ಸೇವೆಗೆ ಅಂತಂದ್ರೆ ನಾಗರಿಕ ಸೇವೆಗೆ ಮುಕ್ತ ಅವಕಾಶ ಇರಬೇಕು ಅನ್ನೋದು ಒಂದು ಮಾತುಕತೆ ಆಗಿರ್ತೈತಿ. ಇಲ್ಲಿ ಈ ಒಂದು ಕಾಯ್ದೆ ಪ್ರಕಾರ ಮಾತುಕತೆ ಆಗ್ತತಿ, ಆದ್ರೆ ಇದು ಸಂಪೂರ್ಣವಾಗಿ ಜಾರಿಗೆ ಬರೋದಿಲ್ಲ, ಇದು ಫೇಲ್ ಆಗ್ತತಿ. ನಮ್ಮ ಭಾರತ ದೇಶದ ಜನರಿಗೆ ಸಂಪೂರ್ಣವಾಗಿ ಸರ್ಕಾರಿ ಸೇವೆಯಲ್ಲಿ ಸೇರಿಸಿಕೊಳ್ಬೇಕು ಅನ್ನೋದು ಒಂದು ಮಾತುಕತೆ ಆಗ್ತತಿ, ಆದ್ರೆ ಅದು ಫೇಲ್ ಆಗ್ತತಿ. ಸೊ ಅದೇ ರೀತಿ ಮುಂದಿನ ಒಂದು ಪಾಯಿಂಟ್, ಗವರ್ನರ್ ಜನರಲ್ ರವರ ಸಲಹಾ ಸಮಿತಿಯ ಸದಸ್ಯರಲ್ಲಿ 4ನೆಯ ಸದಸ್ಯರಾಗಿ ಒಂದು ಆಯ್ಕೆ ಮಾಡ್ತಾರೆ, ಕಾನೂನು ಸದಸ್ಯರಾಗಿ. ಓಕೆ, ಲಾ ಮೆಂಬರ್ ಅಂತ ಹೇಳಿ ಇನ್ನೊಬ್ಬರನ್ನ ಆಡ್ ಮಾಡ್ತಾರೆ. ಸೊ 3 ಜನ ಇರ್ತಾರೆ ಇವರು ಸದಸ್ಯರಲ್ಲಿ ಹಿಂದಿನ ಒಂದು ಕಾಯ್ದೆಯ ಪ್ರಕಾರ. ಸೊ 4ನೇ ಒಬ್ಬ ಸದಸ್ಯರನ್ನ ಇಲ್ಲಿ ಆಯ್ಕೆ ಮಾಡ್ತಾರೆ. ಸೊ ಆ 4ನೇ ಸದಸ್ಯ ಯಾವ ಸದಸ್ಯರಾಗಿರ್ತಾರೆ? ಅವರು ಕಾನೂನು ಸದಸ್ಯರಾಗಿ ಆಯ್ಕೆ ಆಗ್ತಾರೆ. ಸೊ ಮೊದಲು ಕಾನೂನು ಸದಸ್ಯರಾಗಿ ಆಯ್ಕೆ ಆದಂಥವರು TB ಮೆಕಾಲೆ ಅವರು.
ಓಕೆ, ಟಿ ಬಿ ಮೆಕಾಲಿ ಅವರು ಕಾನೂನು ಸದಸ್ಯರಾಗಿ ಗವರ್ನರ್ ಜನರಲ್ ಅವರ ಸಲಹಾ ಸಮಿತಿಯ ಸದಸ್ಯರಾಗಿ ಆಯ್ಕೆ ಆಗ್ತಾರೆ. ಸೊ ಮುಂದಿನ ಒಂದು ಪಾಯಿಂಟ್ 1834ರಲ್ಲಿ ಕಾನೂನು ಆಯೋಗ ಕೂಡ ರಚನೆ ಆಗ್ತೈತಿ. ಇಲ್ಲಿ 1834ರಲ್ಲಿ ಕಾನೂನು ಆಯೋಗ ರಚನೆ ಆಗ್ತೈತಿ. ಸೊ ಈ ಆಯೋಗದ ಮುಖಾಂತರ ಮಾಡಲಾದ ಕಾನೂನುಗಳು ಕಾಯ್ದೆಗಳು ಆದವು. ಸೊ ಈ ಕಾಯ್ದೆಯ ಏನಿದು ಕಾನೂನು ಆಯೋಗ ಏನು ರಚನೆ ಆಗ್ತೈತಿ, ಇದರ ನಂತರ ಆಗುವಂತಹ ಯಾವುದೇ ಒಂದು ರೂಲ್ಸ್ ಆಗಿರ್ಬೋದು, ರೆಗ್ಯುಲೇಷನ್ಸ್ಗಳಾಗಿರ್ಬೋದು, ಅವುಗಳು ಕಾನೂನುಗಳು ಆಗಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಸೊ ಮೊದಲು ರೆಗ್ಯುಲೇಷನ್ಸ್ಗಳು ಇದ್ದವು. ಓಕೆ, ಮೊದಲು ಏನಿದು ರೆಗ್ಯುಲೇಷನ್ಸ್. ಸೊ ನಾವು ಮೊದಲನೇದಾಗಿ ನೋಡಿದ್ವಿ 1773ರ ರೆಗ್ಯುಲೇಟಿಂಗ್ ಆ್ಯಕ್ಟ್ ಅಂತೇಳಿ. ಸೊ ಈ ರೀತಿ ಎಲ್ಲವೂ ರೆಗ್ಯುಲೇಷನ್ಸ್ಗಳಿದ್ದು, ಆದರೆ ಕಾಯ್ದೆಗಳಾಗಿ ಮಾರ್ಪಾಟು ಆಗಿದ್ದಿಲ್ಲ. ಆದರೆ 1834ರಲ್ಲಿ ಕಾನೂನು ಆಯೋಗ ರಚನೆ ಆದ ಮೇಲೆ ಇವು ಎಲ್ಲವೂ ಸಹ ಕಾಯ್ದೆಗಳಾಗಿ ಮಾರ್ಪಾಟಾಗಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಸೊ ಮುಂದಿನ ಒಂದು ಕಾಯ್ದೆ ಇದೆ. ಸೊ 1853ರ ಚಾರ್ಟರ್ ಆಕ್ಟ್ ಬರ್ತತಿ. ಸೊ ಈ ಕಾಯ್ದೆ ಭಾರತ ಸಂವಿಧಾನದ ಬೆಳವಣಿಗೆಗೆ ಮಹತ್ವದ ಕೊಡುಗೆಯನ್ನು ನೀಡುತ್ತೈತಿ. ಓಕೆ, ಭಾರತದ ಸಂವಿಧಾನದ ಬೆಳವಣಿಗೆಗೆ ಮಹತ್ವದ ಕೊಡುಗೆಯನ್ನು ನೀಡುವಂತಹ ಕಾಯ್ದೆ 1853ರ ಚಾರ್ಟರ್ ಕಾಯ್ದೆ. 1853ರ ಚಾರ್ಟರ್ ಕಾಯ್ದೆಯಿಂದ ಭಾರತದಲ್ಲಿ ಸಂಸದೀಯ ಪದ್ಧತಿ ಪ್ರಾರಂಭವಾಗ್ತೈತಿ, ನೆನಪಿಟ್ಕೊಳ್ಳಿ. ಓಕೆ, ಸಂಸದೀಯ ಪದ್ಧತಿ ಪ್ರಾರಂಭವಾಗಿರುವಂತಹದ್ದು 1853ರ ಚಾರ್ಟರ್ ಕಾಯ್ದೆಯ ಪ್ರಕಾರ. ಸೊ ಇಲ್ಲಿ ಕೆಲವೊಂದಿಷ್ಟು ಕಾಯ್ದೆಗಳು ಬರ್ತಾವೆ, ರೂಲ್ಸ್ಗಳು ಬರ್ತಾವೆ. ಅವು ಯಾವುದನ್ನ ನೋಡೋಣ. ಸೊ ಮೊದಲು ಕೇಂದ್ರದಲ್ಲಿ ಶಾಸನ ಸಭೆ ಸ್ಥಾಪಿಸಲಾಯಿತು. ಸೊ ಕೇಂದ್ರದಲ್ಲಿ ಮೊದಲು ಶಾಸನ ಸಭೆ ಇದ್ದಿಲ್ಲ. ಸೊ ಈ ಒಂದು ಕಾಯ್ದೆ ಪ್ರಕಾರ ಶಾಸನ ಸಭೆಯನ್ನ ಸ್ಥಾಪನೆ ಮಾಡಲಾಗ್ತತಿ. ಸೊ ಅದೇ ರೀತಿ ಗವರ್ನರ್ ಜನರಲ್ ಕೌನ್ಸಿಲ್ನ ಕಾರ್ಯಗಳನ್ನು ಶಾಸಕಾಂಗ ಹಾಗೂ ಕಾರ್ಯಾಂಗೀಯ ಎಂದು ಪ್ರತ್ಯೇಕಿಸಲಾಗ್ತದೆ. ಸೊ ಮುಂದಿನ ಒಂದು ಪಾಯಿಂಟ್, ಸರ್ಕಾರಿ ಸೇವೆಗಳಿಗೆ ಮುಕ್ತವಾದ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಜಾರಿಗೆ ತರಲು ಅವಕಾಶ ನೀಡಲಾಯಿತು. ಸೊ ಇಲ್ಲಿ ನೋಡಿ, ಹಿಂದಿನ ಒಂದು ಕಾಯ್ದೆಯಲ್ಲಿ ಈ ಒಂದು ಪರೀಕ್ಷೆಗಳನ್ನ ಬರೀಲಿಕ್ಕೆ ಎಲ್ಲರಿಗೂ ಮುಕ್ತವಾದ ಅವಕಾಶ ಸಿಗಬೇಕಂತ ಹೇಳಿ ಮಾತುಕತೆ ಆಗಿತ್ತು. ಆದರೆ ಅಲ್ಲಿ ಅದು ಫೇಲ್ ಆಗ್ತೈತಿ. ಆದರೆ 1853ರ ಚಾರ್ಟರ್ ಕಾಯ್ದೆಯ ಪ್ರಕಾರ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಜಾರಿಗೆ ತರಲು ಅವಕಾಶವನ್ನು ಇಲ್ಲಿ ನೀಡಲಾಗ್ತತಿ. ಸೊ ಮುಂದಿನ ಒಂದು ಪಾಯಿಂಟ್, ನಿರ್ದೇಶಕ ನ್ಯಾಯಾಲಯದ ಸದಸ್ಯರನ್ನು 24ರಿಂದ 18ಕ್ಕೆ ಇಳಿಸಲಾಗ್ತತಿ. ಸೊ ನಿರ್ದೇಶಕ ನ್ಯಾಯಾಲಯ ಅಂತ ಹೇಳಿ ಇರುತ್ತದೆ. ಸೊ ಆ ಒಂದು ನ್ಯಾಯಾಲಯದಲ್ಲಿ ಇರ್ತಕ್ಕಂತಹ 24 ಸದಸ್ಯರು ಇರ್ತಾರೆ. ಸೊ ಅದರಿಂದ ಆ ಒಂದು ಸದಸ್ಯರ ಸಂಖ್ಯೆಯನ್ನು 18ಕ್ಕೆ ಇಳಿಸಲಾಗ್ತತಿ. ಸೊ ಮುಂದಿನ ಒಂದು ಪಾಯಿಂಟ್, ಮೊದಲ ಬಾರಿಗೆ ಭಾರತದ ಶಾಸಕಾಂಗ ಮಂಡಳಿಯಲ್ಲಿ ಸ್ಥಳೀಯ 6 ಜನ ಹೊಸ ಶಾಸಕಾಂಗ ಸದಸ್ಯರನ್ನು ನೇಮಕ ಮಾಡ್ತಾರೆ. ಸೊ ಇಲ್ಲಿ ಸ್ಥಳೀಯ ಇರತಕ್ಕಂತಹ 6 ಜನರನ್ನು ಹೊಸ ಶಾಸಕಾಂಗ ಸದಸ್ಯರನ್ನಾಗಿ ನೇಮಕ ಮಾಡಲಾಗ್ತಾ ಇದೆ 1853ರ ಚಾರ್ಟರ್ ಕಾಯ್ದೆ ಪ್ರಕಾರ. ಸೊ ಅವು ಎಲ್ಲಿಂದ 6 ಜನ ಬರ್ತಾರೆ? ಸೊ ಒಂದನೇದು ಮದ್ರಾಸ್ದಿಂದ ಒಬ್ರು ಶಾಸಕಾಂಗ ಸದಸ್ಯರಾಗಿ ಆಯ್ಕೆ ಆಗ್ತಾರೆ. ಅದೇ ರೀತಿ ಬಾಂಬೆಯಿಂದ ಒಬ್ರು, ಅದೇ ರೀತಿ ಬೆಂಗಾಲದಿಂದ, ಆಮೇಲೆ ಆಗ್ರಾಯಿಂದ. ಸೊ ಅದರ ಜೊತೆಗೆ CJI ಮುಖ್ಯ ಕೋಲ್ಕತ್ತಾದಲ್ಲಿರ್ತಕ್ಕಂತಹ ಸುಪ್ರೀಂ ಕೋರ್ಟ್ ಇರುತ್ತದೆ. ಅದರ ಮುಖ್ಯ ನ್ಯಾಯಾಧೀಶರು ಏನಿರ್ತಾರೆ ಅವರೊಬ್ರು ಇದರಲ್ಲಿ ಸೇರ್ಕೋತಾರೆ. ಅದರ ಜೊತೆಗೆ ಇನ್ನೊಬ್ರು ಇರ್ತಾರೆ. ಯಾರು? ಇನ್ನೊಬ್ರು ಪ್ಯೂನಿ ಅಂತ ಹೇಳಿ ಹೇಳ್ತೇವೆ ನಾವು ಇದಕ್ಕೆ. ಸೊ ಇದು ಪ್ಯೂನಿ. ಸೊ ಪ್ಯೂನಿ ಅಂತಂದ್ರೆ ಏನು? ಈಗೇನು ಕೋರ್ಟ್ ಇರುತ್ತದೆ, ಕೋರ್ಟ್ದಲ್ಲಿ CJI ಅವರನ್ನು ಬಿಟ್ಟು ಉಳಿದಿರ್ತಕ್ಕಂತಹ ಏನು ನ್ಯಾಯಾಧೀಶರು ಇರ್ತಾರೆ, ಉಳಿದಿರ್ತಕ್ಕಂತಹ ನ್ಯಾಯಾಧೀಶರಿಗೆ ಏನಂತ ಹೇಳ್ತೇವೆ ನಾವು? ಪ್ಯೂನಿ ಅಂತ ಹೇಳ್ತೇವೆ. ಸೊ ಇದನ್ನು ಉಚ್ಚಾರ ಪ್ಯೂನಿ ಅಂತ ಹೇಳಿ ಮಾಡ್ತೇವೆ. ಸೊ ಅವರು ಸಹ ಒಬ್ರು ಸದಸ್ಯರಾಗಿ ಭಾರತದ ಶಾಸಕಾಂಗ ಮಂಡಳಿಯಲ್ಲಿ ಸೇರ್ಕೋತಾರೆ. ಸೊ ಮಿತ್ರರೇ, ಇಲ್ಲಿವರೆಗೆ ನಾವು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಕಾಯ್ದೆಗಳನ್ನ ಇಲ್ಲಿ ಡಿಸ್ಕಷನ್ ಮಾಡಿದ್ವಿ. ಸೊ ಇವತ್ತು ಮಾಡಿರ್ತಕ್ಕಂತಹ ಕಾಯ್ದೆಗಳು ಕಂಪನಿ ರೂಲ್ಸ್ ಇರ್ತಕ್ಕಂತಹ, ಕಂಪನಿ ರೂಲ್ಸ್ದಲ್ಲಿ ಬರುವಂತಹ 1773ರಿಂದ 1858ರವರೆಗೆ ಇರುವಂತಹ ಕಾಯ್ದೆಗಳನ್ನು ನಾವು ಇಲ್ಲಿ ಇವತ್ತು ಡಿಸ್ಕಷನ್ ಮಾಡಿದ್ವಿ. ಸೊ ಈಗ ಮುಂದಿನ ಒಂದು ವಿಡಿಯೋದಲ್ಲಿ ಪಾರ್ಟ್ 4ದಲ್ಲಿ ನಾನು ಕ್ರೌನ್ ರೂಲ್ಸ್ದಲ್ಲಿ ಬರುವಂತಹ 1858ರಿಂದ 1947ರವರೆಗೆ ಯಾವ್ಯಾವ ಕಾಯ್ದೆಗಳು ಜಾರಿಗೆ ಬರ್ತಾವೆ ಅವುಗಳನ್ನು ನಾನು ಡಿಸ್ಕಷನ್ ಮಾಡ್ತೀನಿ. ಸೊ ಮಿತ್ರರೇ, ಈ ವಿಡಿಯೋ ನಿಮಗೆ ಯಾವ ರೀತಿ ಇಷ್ಟ ಆಗಿದೆಯೋ ಅಥವಾ ಏನಾದರೂ ಇದರಲ್ಲಿ ಚೇಂಜಸ್ ಮಾಡಬೇಕು
ಅನ್ನೋದು ನನಗೆ ಕಾಮೆಂಟ್ ಮಾಡಿ. ಅದರ ಜೊತೆಗೆ ಮುಂದಿನ ಒಂದು ವಿಡಿಯೋ ನಿಮಗೆ ನೀಡ್ ಆಗಿತ್ತಂತಂದ್ರೆ, ನಿಮ್ಗೆ ಬೇಕಾಗಿತ್ತಂತಂದ್ರೆ ನನಗೂ ಇಲ್ಲಿ ಕಮೆಂಟ್ ಕೂಡ ಮಾಡಿ. ಸೊ ಇದರಿಂದ ನಮಗೆ ಮುಂದಿನ ಯಾವ ರೀತಿ ವಿಡಿಯೋಸ್‌ಗಳನ್ನ ಮಾಡಬೇಕು, ಯಾವ ರೀತಿ ಪ್ರೊವೈಡ್ ಮಾಡಬೇಕು ಅನ್ನೋದು ನಮಗೂ ಗೊತ್ತಾಗ್ತೈತಿ. ಸೊ ಆದಷ್ಟು ನಮ್ಮ ವಿಡಿಯೋಸ್‌ಗಳನ್ನ ಎಲ್ಲ ಕಡೆ ಶೇರ್ ಮಾಡಿ ಹಾಗೂ ವಿಡಿಯೋಗಳನ್ನ ಲೈಕ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್.